ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಇವತ್ತು ಮಂಗಳೂರು ಸಮೀಪ ಇರುವಂಥ ಅಡ್ಯಾರು ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಅಡ್ಯಾರು ಕಟ್ಟೆ ಹತ್ತಿರ ಇರುವಂಥ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ. ಇದನ್ನು ನೋಡೋದಕ್ಕೋಸ್ಕರ ಬಂದಿದ್ದೇವೆ. ನೋಡಿ, ಇವಾಗ ನಾವು ಆ ಬಸ್ ಸ್ಟಾಪಿಂದ ಒಂದು ಅರ್ಧ ಕಿಲೋಮೀಟರು ಒಳಗೆ ಬಂದರೆ ಈ ಒಂದು ಸಣ್ಣ ದಾರಿ ನಿಮಗೆ ಎಡಬದಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆ ಕಾಂಕ್ರೀಟ್ ರೋಡನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ವೆಹಿಕಲ್ ಮಾತ್ರ ಹೋಗುವಷ್ಟು ದಾರಿ ಕಾಣ್ತದೆ. ದೇವಸ್ಥಾನ ಒಂದು 10 ಫರ್ಲಾಂಗ್ ದೂರ ನಡ್ಕೊಂಡು ಹೋಗಬೇಕು. ಬದಿಯಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ತೋಟಗಳನ್ನು ಮಾಡಿದ್ದಾರೆ. ದೂರದಲ್ಲಿ ನಿಮಗೆ ದೇವಸ್ಥಾನ ಕಾಣ್ತಾ ಉಂಟು. ನಮಗೆ ಹೋಗುವಾಗ ಮಧ್ಯದಲ್ಲಿ ಒಂದು ನೀರಿನ ತೊರೆ ಕಾಣ್ತಾ ಉಂಟು. ದೂರದಲ್ಲಿ ದೇವಸ್ಥಾನದ ಮೆಟ್ಟಿಲುಗಳು ಕೂಡ ಕಾಣ್ತಾ ಉಂಟು. ನಾವು ಮೊದಲಿಗೆ ಈ ತೊರೆಯನ್ನು ನೋಡುವ. ದೇವಸ್ಥಾನ ಅಂದಮೇಲೆ ಸಾಮಾನ್ಯವಾಗಿ ಈ ನೀರಿನ ತೊರೆಗಳು ಇರೋದು ಸರ್ವೇ ಸಾಮಾನ್ಯ. ನೋಡಿ, ವಿಶಾಲವಾದ ಜಾಗ ಹಸಿರಿನಿಂದ ತುಂಬಿದೆ. ಈ ನೀರಿನ ತೊರೆ ಕೂಡ ನೋಡ್ಬೋದು. ದೇವಸ್ಥಾನ ಬೆಟ್ಟದ ಮೇಲೆ ಇದ್ದ ಹಾಗೆ ಕಾಣ್ತಾ ಉಂಟು ಸ್ನೇಹಿತರೆ. ನಾನು ಇದೇ ಮೊದಲ ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ನೋಡಿ, ಈಗ ನಾವು ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲೆ ಹತ್ತಿ ಹೋಗಬೇಕು. ಸುಮಾರು ಬೆಟ್ಟಕ್ಕೆ ಹತ್ತುವ ಮೆಟ್ಟಿಲು ಸುಮಾರು 50-60 ಮೆಟ್ಟಿಲುಗಳು ಇದ್ದ ಹಾಗೆ ಕಾಣ್ತದೆ. ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಮಧ್ಯಾಹ್ನ 10:30 ಗಂಟೆ. ನೀವು ನೋಡ್ತಾ ಇರ್ಬೋದು, ಬೆಟ್ಟದ ಮೇಲೆ ಒಂದು ಸುಂದರವಾದ ದೇವಸ್ಥಾನ ಕಾಣ್ತಾ ಉಂಟು. ಹಿಂದೂ ಸಂಪ್ರದಾಯದ ಉಡುಗೆ ತೊಟ್ಕೊಂಡು ಬನ್ನಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ದಯಮಾಡಿ ಅದನ್ನು ಪಾಲಿಸಿ ಸ್ನೇಹಿತರೆ. ಇಲ್ಲಿ ಕೈಕಾಲು ತೊಳೆಯುವಂಥ ಜಾಗ. ಕೈಕಾಲು ತೊಳ್ಕೊಂಡು ಮತ್ತೆ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ನೋಡಿ, ಎತ್ತರದ ಪ್ರದೇಶದಲ್ಲಿ ಇರುವಂಥ ಸುಂದರವಾದ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ. ಸುಮಾರು ಮೆಟ್ಲು ವಿಶಾಲವಾಗಿ ಉಂಟು. ಎರಡು ಬದಿಯಿಂದನೂ ಹತ್ತಲಿಕ್ಕೆ ಮತ್ತು ಇಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಧ್ಯದಲ್ಲಿ ಹಿಡ್ಕೊಂಡು ಹೋಗಲಿಕ್ಕೆ ಒಂದು ರೈಲಿಂಗ್ಸ್ ಕೂಡ ಮಾಡಿದ್ದಾರೆ. ನಾವೀಗ ಮೇಲೆ ಬಂದ್ವಿ. ನಿಮಗೆ ಮೊದಲಿಗೆ ಕಾಣೋದು ದೇವಸ್ಥಾನದ ಧ್ವಜಸ್ತಂಭ. ಧ್ವಜಸ್ತಂಭವನ್ನು ನಾವು ಹತ್ತಿರದಿಂದ ನೋಡೋಣ. ಎಷ್ಟು ಸುಂದರವಾದ ಧ್ವಜಸ್ತಂಭ. ಆ ಧ್ವಜಸ್ತಂಭದ ಆಚೆ ದೇವಸ್ಥಾನದ ಮುಖ್ಯ ದ್ವಾರ ಕಾಣ್ತದೆ. ಈಗ ಧ್ವಜಸ್ತಂಭ ನೋಡಿ, ಎಷ್ಟು ಸುಂದರವಾದ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಉಂಟು. ಎಷ್ಟು ಎತ್ತರದ ಒಂದು ಧ್ವಜಸ್ತಂಭ. ಈ ಬೆಟ್ಟದ ಮೇಲೆ ಅದನ್ನು ಹೇಗೆ ನಿರ್ಮಿಸಿದ್ರು ಅಂತಲೇ ಗೊತ್ತಿಲ್ಲ. ನೋಡಿ, ನೀವು ಸುತ್ತ ನೋಡ್ಬೋದು, ಹಚ್ಚ ಹಸುರಿನ ಕಾಡು. ಸುಂದರವಾದ ಆ ಧ್ವಜಸ್ತಂಭದ ಪೀಠ ನೋಡಿ, ಎಷ್ಟು ಸುಂದರವಾದ ಕೆತ್ತನೆ, ಎಷ್ಟು ಎತ್ತರ ಇದೆ ನೋಡಿ. ಒಂದು ಚೂರ ಕೂಡ ಅದರ ಬಣ್ಣ ಮಾಸಲಿಲ್ಲ. ಹಾಗೆ ನೋಡಲಿಕ್ಕೆ ದೂರದಲ್ಲಿ ಬಂಗಾರದ ಕುಡಿಮರದ ಹಾಗೆ ಕಾಣ್ತಾ ಉಂಟು ಸ್ನೇಹಿತರೆ. ಇದನ್ನು ನೀವು ಹತ್ತಿರ ಬಂದು ಇಲ್ಲಿಯೇ ನೋಡಬೇಕು. ಅದರ ಸೌಂದರ್ಯವನ್ನು ಎಷ್ಟು ಚಂದ ಕಾಣ್ತದೆ. ಆ ಬಿಸಿಲಿನ ಒಂದು ಬೆಳಕಿಗೆ ಅದು ಬಂಗಾರದ ಹಾಗೆ ಹೊಳಿತಾ ಉಂಟು. ನೋಡಿ, ಅದರಲ್ಲಿ ಒಂದು ಸಣ್ಣ ಸಣ್ಣ ಮೂರ್ತಿಗಳನ್ನು ಸುತ್ತ ಇಟ್ಟಿದ್ದಾರೆ. ಎಷ್ಟು ಚಂದದ ಮೂರ್ತಿಗಳು. ಸರ್ವೇ ಸಾಮಾನ್ಯ ಈಗಿನ ಎಲ್ಲ ಧ್ವಜಸ್ತಂಭಗಳಲ್ಲಿ ಈ ಥರ ಸಣ್ಣ ಸಣ್ಣ ಮೂರ್ತಿಗಳನ್ನು ನೀವು ನೋಡ್ಬೋದು. ಎಲ್ಲ ಕಡೆ ದೇವಸ್ಥಾನದಲ್ಲೂ ಜೀರ್ಣೋದ್ಧಾರ ಆದಂಥ ದೇವಸ್ಥಾನಗಳಲ್ಲಿ ಈ ಥರ ಧ್ವಜಸ್ತಂಭ ಈಗ ಸರ್ವೇ ಸಾಮಾನ್ಯ. ಆದರೂ ಬೇರೆ ಬೇರೆ ರೀತಿಯಾಗಿ ಇರ್ತವೆ ಧ್ವಜಸ್ತಂಭ. ಆ ಮೂರ್ತಿಗಳು ಎಷ್ಟು ಸುಂದರವಾದ ಮೂರ್ತಿಗಳು. ಆ ಕುಸುರಿ ಕೆಲಸ ಬಹಳ ಇಷ್ಟ ಆಯಿತು ಸ್ನೇಹಿತರೆ. ಆ ಕಲ್ಲಿನಲ್ಲಿ ಮಾಡಿರುವಂಥ ಕೆತ್ತನೆ ನೋಡಿ. ಚಿಕ್ಕ ಪೀಠ ಬಹಳ ಸುಂದರವಾಗಿ ಕಾಣ್ತಾ ಉಂಟು. ದೇವಸ್ಥಾನದ ಮುಂಭಾಗದಲ್ಲಿ
ಎರಡು ದೊಡ್ಡ ದೊಡ್ಡ ಕಂಬಗಳು ನೋಡ್ಬೋದು. ಮೇಲೆ ಕೂಡ ಒಂದು ಹೊಸ ಶೈಲಿ, ಕರಾವಳಿ ಶೈಲಿಯಲ್ಲಿ ಮಾಡಿರುವಂಥ ಆ ಮೇಲ್ಛಾವಣಿ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಏನೋ ಎರಡು ಕೈಯನ್ನು ಚಾಚಿದಾಗೆ ಕಾಣ್ತಾ ಉಂಟು. ಆ ಎರಡು ಕಂಬದ ಮಧ್ಯೆ ಒಂದು ಗಂಟೆಯನ್ನು ನಿಲ್ಲಿಸಿದ್ದಾರೆ. ಅದರ ನಡುವಿನಲ್ಲಿ ಒಂದು ಬಲಿಪೀಠ ಕೂಡ ಉಂಟು. ಎಷ್ಟು ಸುಂದರವಾದ ಒಂದು ಕಂಬ ನೋಡಿ. ಒಳಗೆ ಕೂಡ ಮರದ ಕೆಲಸಗಳನ್ನು ತುಂಬ ಚಂದ ಮಾಡಿದ್ದಾರೆ. ಕಲ್ಲಿನ ಪೀಠದ ಮೇಲೆ ಕಲ್ಲಿನ ಒಂದು ಅಡಿಪಾಯ, ಅದರ ಮೇಲೆ ಮುರಕಲ್ಲಿನ ಒಂದು ಗೋಡೆ ಮಾಡಿದ್ದಾರೆ. ಇಲ್ಲಿ ಒಂದು ವಾಲ್ ಮಂಟಪ ಕೂಡ ಉಂಟು. ಈ ಮಂಟಪದಲ್ಲಿ ಜಾತ್ರೆ ಸಮಯದಲ್ಲಿ ವಿಶೇಷ ಸಂದರ್ಭದಲ್ಲಿ ದೇವರನ್ನು ಇಲ್ಲಿ ಕೂತ್ಕೊಳಿಸಿ ಉಯ್ಯಾಲೆಯಲ್ಲಿ ಪೂಜೆ ಮಾಡ್ತಾರೆ. ಇದನ್ನು ಸುಮಾರು 1952ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಸುಮಾರು 500-600 ವರ್ಷಗಳ ಇತಿಹಾಸ ಹೊಂದಿದೆ ಸ್ನೇಹಿತರೆ. ಈಗ ಅಷ್ಟೇ ಇದನ್ನು 2-3 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಒಂದು ಸಭಾ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡದಾದ ಸಭಾ ಮಂಟಪ. ಇಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆ ಅದರ ಬದಿಯಲ್ಲಿ ದಾನಿಗಳು ಕೊಟ್ಟಂತ ಧನ ಸಹಾಯದ ಬೋರ್ಡನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಕಾರು ಕೂಡ ನಿಂತಿದೆ. ಆದರೆ ಈ ಕಾರು ಯಾವ ಬದಿಯಿಂದ ಮೇಲೆ ಬಂದಿದೆ ಅಂತ ಗೊತ್ತಾಗಲಿಲ್ಲ ಸ್ನೇಹಿತರೆ. ಈ ಗೋಡೆ ಮೇಲೆ ಎಷ್ಟು ಚಂದದ ಒಂದು ಮೂರಕಲ್ಲಿನ ಕೆತ್ತನೆ ಇರುವಂಥ ಆ ಕಂಬಗಳ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ. ಆ ಶಿಲೆ ಕಲ್ಲಿನ ಮೇಲೆ ಆ ಮುರಕಲ್ಲಿನ ಗೋಡೆ ಬಹಳ ಚಂದ ಕಾಣ್ತಾ ಉಂಟು ಸ್ನೇಹಿತರೆ. ಹಾಗೆ ಕರಾವಳಿ ಶೈಲಿಯ ಹಂಚು ಅದಕ್ಕೆ ಹಾಕಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಈ ಮಂಗಳೂರು ಸೈಡ್ನಲ್ಲಿ ಇರುವಂಥ, ಉಡುಪಿ ಸೈಡ್ನಲ್ಲಿ ಇರುವಂಥ ದೇವಸ್ಥಾನಗಳು ಕೂಡ ಇದೇ ರೀತಿಯಾಗಿ ನಿರ್ಮಾಣ ಮಾಡಿರ್ತಾರೆ. ದ್ರಾವಿಡ ಶೈಲಿ ಅಂತಲೂ ಹೇಳ್ಬೋದು. ಇಲ್ಲಿ ಒಂದು ವಿಶಾಲವಾದ ಸ್ಟೇಜನ್ನು ಮಾಡ್ತಾ ಇದ್ದಾರೆ. ಅದು ಬಹುಶಃ ಮುಂದೆ ಸಭೆ ಸಮಾರಂಭ ಮದುವೆಗಳಿಗೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಬಹಳ ಎತ್ತರದಲ್ಲಿ ಇರೋದ್ರಿಂದ ದೇವಸ್ಥಾನ ಬಹಳ ಚಂದ ಕಾಣ್ತದೆ. ಸುತ್ತಮುತ್ತಲು ನಿಮಗೆ ಬಹಳಷ್ಟು ಸುಂದರವಾದ ತಾಣ ಕಾಣ್ತದೆ. ಬದಿಯಲ್ಲಿ ನಿಮಗೆ ನೇತ್ರಾವತಿ ನದಿ, ಕುಮಾರಧಾರ ನದಿ ಇವೆಲ್ಲ ಅದರ ಬದಿಯಲ್ಲಿ ಇರೋದ್ರಿಂದ ಬಹಳ ಸುಂದರವಾಗಿ ಕಾಣ್ತಾ ಉಂಟು ಸ್ನೇಹಿತರೆ. ನಾನೀಗ ದೇವಸ್ಥಾನವನ್ನು ಹೊರಗಿನಿಂದ ಸುತ್ತ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ವಿಶಾಲವಾದ ದೇವಸ್ಥಾನ, ಸುಂದರ ತಾಣ, ಯಾವುದೇ ಸದ್ದು ಗದ್ದಲ ಇಲ್ಲದೆ ಬಹಳ ನಿರ್ಮಲವಾದ ಶಬ್ದರಹಿತವಾದಂಥ ಜಾಗದಲ್ಲಿ ಇರುವಂಥ ಈ ದೇವಸ್ಥಾನ. ಇಲ್ಲಿ ಒಂದು ದೇವರ ಅಭಿಷೇಕ ಮಾಡಿದಂಥ ಆ ಜಲಧಾರೆ ಬರುವಂಥ ಒಂದು ತುಂಬನ್ನು ಕೂಡ ಮಾಡಿದ್ದಾರೆ. ಎತ್ತರದಲ್ಲಿ ನೋಡ್ಬೋದು ನೀವು. ಎಷ್ಟು ಸುಂದರವಾದಂಥ ಆ ಮೇಲ್ಛಾವಣಿ ಕೂಡ ಅಷ್ಟೇ ಸುಂದರವಾಗಿದೆ. ಅದಕ್ಕೆ ನೋಡಿ ಆ ಜಲಧಾರೆ ಬರುವಂಥ ಜಾಗದಲ್ಲಿ ಒಂದು ಸುಂದರವಾದ ಹೂದಾನಿ ಹಾಗೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಆ ಜಲಧಾರೆ ಬಂದು ಅದರ ಒಳಗೆ ಬಿದ್ದು ಅದು ಬೇರೆ ಕಡೆಗೆ ಒಂದು ತೋಟಕ್ಕೆ ಹೋಗ್ತದೆ ಅಂತ ಕಾಣ್ತದೆ. ಆ ಥರ ಅದನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ದೇವಸ್ಥಾನದ ಹೊರಗೆ ಬರುವ ಮತ್ತೊಂದು ಉತ್ತರ ದಿಕ್ಕಿನ ಬಾಗಿಲು. ಅದು ಕೂಡ ಎಷ್ಟು ಚಂದದ ಒಂದು ಕಲ್ಲಿನ ಒಂದು ದಾರಂದ, ಅಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಹೊರಗೇನೆ ಇಷ್ಟು ಚಂದ ಕಾಣ್ತಾ ಉಂಟು. ಇನ್ನು ಒಳಬದಿ ಹೇಗಿದೆಯೋ ಗೊತ್ತಿಲ್ಲ. ವೀಕ್ಷಣೆ ಮಾಡೋಣ ಸ್ನೇಹಿತರೆ. ನಾವೀಗ ಹೊರಬದಿಯಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ದೀನಿ. ಹೊರಬದಿಯೆಲ್ಲ ನೋಡಿಕೊಂಡು ಆಮೇಲೆ ನಾವು ಒಳಬದಿ ಹೋಗುವ. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸುಮಾರು ವಿಷಯಗಳು ನಿಮಗೆ ಅದರಲ್ಲಿ ತಿಳಿತದೆ ಸ್ನೇಹಿತರೆ. ಆಸಕ್ತಿ ಉಳ್ಳವರು ಅದನ್ನು ಕೂಡ ಓದ್ಬೋದು. ನೋಡಿ, ಇಲ್ಲಿ ಒಂದು ಕ್ಷೇತ್ರ ಪಾಲನ ಕಲ್ಲನ್ನು ಇಟ್ಟಿದ್ದಾರೆ. ಅದರ ಸುತ್ತಲೂ ಒಂದು ಸ್ಟೀಲಿನಲ್ಲಿ ಮಾಡಿರುವಂಥ ಒಂದು ಜಾಲರಿ ಕೂಡ ಹಾಕಿದ್ದಾರೆ. ಯಾರು ಕೂಡ ಮುಟ್ಟಬಾರ್ದು ಅನ್ನೋ, ಮುಟ್ಟಿದರೆ ಮೈಲಿಗೆ ಆಗ್ತದೆ ಅಂತ ಅದನ್ನು ಮುಚ್ಚಿ ಇಟ್ಟಿದ್ದಾರೆ ನೋಡಿ. ಈಗ ಈ ಬದಿಯಿಂದ, ಉತ್ತರ ದಿಕ್ಕಿನ ಬದಿಯಿಂದ ನೀವು ನೋಡ್ತಾ ಇದ್ದೀರಿ ದೇವಸ್ಥಾನದ ಆ ಸೌಂದರ್ಯವನ್ನು.
ಮತ್ತೊಮ್ಮೆ ನಿಮಗೆ ಆ ಧ್ವಜಸ್ತಂಭದ ದರ್ಶನ. ನಾವೀಗ ಮತ್ತೆ ಒಳಗೆ ಹೋಗುವ ಪ್ರಯತ್ನ ಮಾಡ್ತೀನಿ. ಒಳಗೆ ಕೂಡ ಚಿತ್ರೀಕರಣ ಮಾಡುವ ಅವಕಾಶ ಇದ್ದರೆ ಖಂಡಿತವಾಗಲೂ ನಾನು ಚಿತ್ರೀಕರಣ ಮಾಡ್ತೀನಿ ಸ್ನೇಹಿತರೆ. ಪಂಚಾಕ್ಷರಿ ಮಂತ್ರದ 5 ಮೆಟ್ಟುಗಳನ್ನು ಹಾಕಿದ್ದಾರೆ. ಮುಂದೆ ನಿಮಗೆ ಕಾಣ್ತಾ ಇರೋದು ಒಂದು ಬಲಿಪೀಠ. ನೋಡುವ ನಾವು ಅದನ್ನು ಕೂಡ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಆ ಬಲಿಪೀಠ ಇರುವಂಥ ಆ ಸುತ್ತಿನಲ್ಲಿ 2 ಕಂಬ. ಆ ಕಂಬ ಕೂಡ ಬಹಳ ವಿಶೇಷವಾದ ಕಂಬ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ಒಂದೇ ಕಲ್ಲಿನಲ್ಲಿ ಮಾಡಿರುವಂಥ ಇಷ್ಟು ದೊಡ್ಡ ಆಕೃತಿ, ಅದರ ಮೇಲೆ ಮರದಲ್ಲಿ ಮಾಡಿರುವಂಥ ಆ ಕೆಲಸ ನೋಡಿ, ಎಷ್ಟು ಸುಂದರವಾದ ಕೆತ್ತನೆ. ಬಹಳ ಚಂದದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಿದಾಗೆ ಕಾಣ್ತಾ ಉಂಟು ಸ್ನೇಹಿತರೆ. 2 ಕಂಬದ ಮೇಲೆ ಅಷ್ಟು ದೊಡ್ಡ ಮರದ ಕೆತ್ತನೆಯನ್ನು ಕೂಡ ನಿಲ್ಲಿಸಿದ್ದಾರೆ. ಆ ಕೆಂಪು ಕಲ್ಲಿನ ಸೌಂದರ್ಯ ಬಹಳ ಚಂದ ಕಾಣ್ತಾ ಉಂಟು. ಆ ಮರ ಕೂಡ ಆ ಕೆಂಪು ಬಣ್ಣದ ಪಾಲಿಶನ್ನು ಕೊಟ್ಟಿದ್ದಾರೆ. ಆ ಮರ ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ನೋಡಿ. ಅದರ ಮೇಲೆ ಆ ಚೌಕ ಆಕೃತಿಯ ಆ ಮಂಟಪದ ರೀತಿ ಇರುವಂಥ ಆ ಮರದ ಕೆತ್ತನೆ ಬಹಳ ಸುಂದರವಾಗಿ ಕಾಣ್ತದೆ ಸ್ನೇಹಿತರೆ. ದಯಮಾಡಿ ದೇವಸ್ಥಾನಕ್ಕೆ ಬನ್ನಿ. ಈ ಸುಂದರವನ್ನು ನೀವು ಇಲ್ಲೇ ಬಂದು ನೋಡಿದ್ರೆ ಬಹಳ ಚಂದ ಕಾಣ್ತದೆ ಸ್ನೇಹಿತರೆ. ಮುಂದೆ ದೊಡ್ಡ ಕಲ್ಲಿನ ದಾರಂದ ನಿಮಗೆ ಕಾಣಲಿ ಸಿಗ್ತದೆ. ಓಂ ನಮಃ ಶಿವಾಯ ಅಂತ ನಾನು ದೇವಸ್ಥಾನದ ಒಳಬದಿಗೆ ಹೋಗ್ತಾ ಇದ್ದೇನೆ. ನೋಡಿ ಎಷ್ಟು ಸುಂದರವಾದ ಆ ದೃಶ್ಯ ನಿಮಗೆ ಕಾಣಿಸ್ತಾ ಇರ್ಬೋದು. ದೂರದಲ್ಲಿ ತೀರ್ಥ ಮಂಟಪ, ಅದರ ಎದುರು ಒಂದು ದೊಡ್ಡದಾದ ಒಂದು ದೀಪದ ಕಂಬವನ್ನು ಇಟ್ಟಿದ್ದಾರೆ. ಒಂದು ಚಿಕ್ಕದಾದ ತೀರ್ಥ ಮಂಟಪ, ಅದರ ಆಚೆ ನಂದಿಯ ಆಚೆ ಗರ್ಭಗುಡಿಯಲ್ಲಿ ಈಶ್ವರನ ಲಿಂಗ ನಿಮಗೆ ಕಾಣ್ತಾ ಇರ್ಬೋದು ಸ್ನೇಹಿತರೆ. ನಾನು ಬಾಗಿಲಲ್ಲೇ ನಿಂತ್ಕೊಂಡು ಒಂದು ಸುತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಸುಂದರವಾದ ದೇವಸ್ಥಾನ. ಮೇಲೆ ಕೂಡ ಮರದ ಮುಚ್ಚಿಗೆಯನ್ನು ಮಾಡಿದ್ದಾರೆ. ಒಳಗೆ ಕೂಡ ಎಷ್ಟು ಸುಂದರವಾದ ಕೆತ್ತನೆ, ಅದೇ ರೀತಿಯಾದ ಚೌಕಾಕಾರದ ಕೆತ್ತನೆ ನೀವು ನೋಡ್ಬೋದು. ಅದರ ಮಧ್ಯದಲ್ಲಿ ಒಂದು ಲೈಟ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ ಕುಸುರಿ ಕೆಲಸ ಮಾಡಿದವರು ಎಷ್ಟು ನಾಜೂಕಾಗಿ ಅದನ್ನು ಮಾಡಿದ್ದಾರೆ. ಅವರ ಶ್ರಮ ಇದರಲ್ಲಿ ಬಹಳ ಕಾಣ್ತಾ ಉಂಟು ಸ್ನೇಹಿತರೆ. ಆ ಮರದ ಕೆಲಸ ಮಾಡಿರುವಂಥ ಕುಶಲಕರ್ಮಿಗಳಿಗೆ ನನ್ನದೊಂದು ದೊಡ್ಡ ನಮಸ್ಕಾರ ಇರಲಿ. ಹಾಗೆ ಅವರಿಗೆ ಆ ದೇವರು ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರ್ಯನ್ನು ಕೊಟ್ಟು ಕರುಣಿಸಲಿ ಅಂತ ನಾನು ಆ ಈಶ್ವರನಲ್ಲಿ ಬೇಡ್ಕೊಳ್ತೀನಿ. ಯಾಕೆ ಅಂದರೆ ಅವರ ಕೆಲಸ ಅಷ್ಟು ಚಿನ್ನದ ಕೆಲಸದ ರೀತಿಯಲ್ಲಿ ಕಾಣ್ತದೆ. ಇಲ್ಲಿ ನೋಡಿ, ಆ ಜಗಲಿ 2 ಕಡೆ ಬದಿಯಲ್ಲಿ ಸಹ ನೀವು ನೋಡ್ತಾ ಇರ್ಬೋದು. ಎಷ್ಟು ಸುಂದರವಾದ ಆ ಮರದ ಕೆಲಸ. ಅಲ್ಲಿ ಜಗಲಿ ಮೇಲೆ ಮೈಕ್ಗಳನ್ನು ಇಟ್ಟಿದ್ದಾರೆ. ಬಹುಶಃ ಸಾಯಂಕಾಲ ಇಲ್ಲಿ ಭಜನೆ ನಡೀಬೋದು ಅಂತ ಕಾಣಿಸ್ತದೆ. ದೇವಸ್ಥಾನದಲ್ಲಿ ಯಾರು ಗಲಾಟೆ ಮಾಡದೇ ಇರಿ, ಮೌನದಿಂದಿರಿ ಅಂತ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಬನ್ನಿ ನಾವು ಈಗ ದೇವರ ದರ್ಶನ ಮಾಡೋಣ. ಒಂದು ತೀರ್ಥ ಮಂಟಪದಲ್ಲಿ ಇರುವಂಥ ಒಂದು ಚಿಕ್ಕ ನಂದಿ, ಅದಕ್ಕೆ ಬೆಳ್ಳಿಯ ಕವಚ ಹಾಕಿದಾಗೆ ಕಾಣಿಸ್ತಾ ಉಂಟು. ಈ ಕಂಬದಲ್ಲಿ ಕೂಡ ನಂದಿಯ ಚಿತ್ರವನ್ನು ಕೆತ್ತಿದ್ದಾರೆ. ಹಾಗೆ ಬೇರೆ ಚಿತ್ರ ಕೂಡ ಅದರಲ್ಲಿ ಕೆತ್ತಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಎಷ್ಟು ಸುಂದರವಾದ ಆ ತೀರ್ಥ ಮಂಟಪ. ಆ ತೀರ್ಥ ಮಂಟಪದಲ್ಲಿ ಕೂಡ ನೋಡಿ ಎಷ್ಟು ಸುಂದರವಾದ ಆ ಮರದ ಕೆಲಸ. ನಿಜವಾಗಲೂ ಬಹಳ ಖುಷಿಯಾಯಿತು. ನೀವು ಕೂಡ ಬನ್ನಿ, ಆ ದೇವಸ್ಥಾನದ ಅಂದವನ್ನು ನೋಡಿ. ಬನ್ನಿ ನಾವು ಈಶ್ವರನ ದರ್ಶನ ಮಾಡೋಣ. ಎಷ್ಟು ಸುಂದರವಾದ ಈಶ್ವರನ ಮೂರ್ತಿ. ಆ ಬೆಳ್ಳಿಯ ದ್ವಾರ ಮಾಡಿದ್ದಾರೆ. ಅದರ ಒಳಗೆ ಕೂಡ ಮತ್ತೊಂದು ದ್ವಾರ. ಆ ದ್ವಾರದ ಒಳಗೆ ಈಶ್ವರನ ಒಂದು ಲಿಂಗ ನೀವು ನೋಡ್ತಾ ಇದ್ದೀರಿ. ಮೇಲೆ ಮರದ ಕೆಲಸ ಕೂಡ ಅಲ್ಲಿ ಕೂಡ ಮಾಡಿದ್ದಾರೆ. ಬಹಳ ಸುಂದರವಾದ ಒಂದು ಸುಂದರವಾಗಿ ಅಚ್ಚುಕಟ್ಟಾಗಿ ಅದನ್ನು ಸೇರಿಸಿದ್ದಾರೆ. ಈಗ ನಾವು ಸುತ್ತಿಗೆ ಹೋಗುವ. ಈ ಬದಿಯಲ್ಲಿ ಕೂಡ
ಆ ಕಂಬಗಳನ್ನು ಹಾಕಿದ್ದಾರೆ ನೋಡಿ. ಪೂರ್ತಿಯಾಗಿ ಸುತ್ತಲೂ ಕಲ್ಲಿನ ಕಂಬಗಳೇ ಹಾಕಿದ್ದಾರೆ. ದೂರದಲ್ಲಿ ಆ ತೀರ್ಥ ಮಂಟಪ, ಅದರ ಮೇಲಿರುವಂಥ ಆ ಮುಗುಳಿ ಹಾಕಿರುವಂಥ ಆ ತಾಮ್ರದ ತಗಡು ಎಷ್ಟು ಚಂದ ಕಾಣ್ತಾ ಉಂಟು ಸ್ನೇಹಿತರೆ. ಇಲ್ಲಿ ದೀಪಾರಾಧನೆ ಮಾಡೋಕ್ಕೋಸ್ಕರ ಗರ್ಭಗುಡಿಯ ಸುತ್ತಲೂ ಆ ದೀಪದ ಆ ದಳಿಗಳನ್ನು ಇಟ್ಟಿದ್ದಾರೆ. ಬಹುಶಃ ಆ ದೀಪಾರಾಧನೆ ಮಾಡುವಾಗ ಅದನ್ನು ಎಣ್ಣೆ ಬತ್ತಿಯಲ್ಲಿ ಅದನ್ನು ಹಚ್ಚುತ್ತಾರೆ ಅಂತ ಅನ್ನಿಸ್ತದೆ. ಬಹಳ ಒಪ್ಪವಾಗಿ ಅದನ್ನು ಸೇರಿಸಿ ಇಟ್ಟಿದ್ದಾರೆ. ಯಾರೂ ಗರ್ಭಗುಡಿಯನ್ನು ಮುಟ್ಟೋ ಹಾಗಿಲ್ಲ ಅಂತ ಕಾಣ್ತದೆ ನೋಡಿ. ಇಲ್ಲಿ ಒಂದು ಚಿಕ್ಕದಾದ ಗಣಪತಿಯ ಗುಡಿ, ಒಂದು ಮೂಲೆಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಸುಂದರವಾದ ಒಂದು ಗಣಪತಿಯ ಗುಡಿ, ಕಲ್ಲಿನಿಂದನೇ ಮಾಡಿರುವಂಥ ಮೆಟ್ಟಿಲುಗಳು, ಹಾಗೆ ಪೂರ್ತಿಯಾಗಿ ಶಿಲೆ ಕಲ್ಲಿಂದನೇ ಮಾಡಿರುವಂಥ ಗರ್ಭಗುಡಿ. ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕದಾದ ಗಣಪತಿಯ ಮೂರ್ತಿ. ನಾವು ಇದನ್ನು ಹತ್ತಿರದಿಂದ ನೋಡುವ ಪ್ರಯತ್ನ ಮಾಡುವ. ಒಳಗೆ ಒಂದು ದೀಪದ ಬೆಳಕಲ್ಲಿ ಆ ಗಣಪತಿಯ ವಿಗ್ರಹ ಬಹಳ ಅಂದವಾಗಿ ಕಾಣ್ತಾ ಉಂಟು. ಚಿಕ್ಕದಾದ ಪ್ರಭಾವಳಿ, ಹಾಗೆ ಎತ್ತರವಾದಂಥ ಗುಡಿ. ಅಲ್ಲಿ ಕೂಡ ಮರದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 2 ತೂಗು ಗಂಟೆಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದಂಥ ಆ ಚಿಕ್ಕ ಗುಡಿ. ಅದರ ಬದಿಯಲ್ಲೇ ಹಾಗೆ ಆ ಕೆಂಪು ಕಲ್ಲಿನ ಆ ಗೋಡೆ, ಆ ಕಲ್ಲಿನ ಕಂಬಗಳು, ಆ ಕಲ್ಲಿನ ಒಂದು ಗರ್ಭಗುಡಿ ಎಷ್ಟು ಸುಂದರವಾಗಿ ಒಪ್ಪವಾಗಿ ಬಹಳ ಚಂದ ಕಾಣುವಂತೆ ಅದನ್ನು ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗಲೂ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಸುಂದರವಾದಂಥ ಒಂದು ದೇವಸ್ಥಾನ ಈ ಊರಿನಲ್ಲಿ, ಈ ಬೆಟ್ಟದ ಮೇಲೆ ಉಂಟು ಅಂತ ಖಂಡಿತ ನಾನು ಎಣಿಸಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಷ್ಟು ಸುಂದರವಾದ ದೇವಸ್ಥಾನ. ಇಲ್ಲಿ ಕೂಡ ಒಂದು ಸಣ್ಣ ಕಲ್ಲಿನ ಒಂದು ಗುಡಿ ಕಾಣ್ತಾ ಉಂಟು. ಯಾವ ಗುಡಿ ಅಂತ ನಾವು ಕೂಡ ಈಗ ಹೋಗಿ ನೋಡುವ. ಗಣಪತಿಯ ಗುಡಿಯ ಹಾಗೆ ಇಲ್ಲಿ ಕೂಡ ಅದೇ ರೀತಿಯಾದ ಒಂದು ಶಿಲೆ ಕಲ್ಲಿನ ಗುಡಿಯನ್ನು ಮಾಡಿದ್ದಾರೆ. ಅದೇ ರೀತಿಯಾದ ಕಲ್ಲಿನ ಮೆಟ್ಟಿಲುಗಳನ್ನು ಕೂಡ ಮಾಡಿದ್ದಾರೆ. ಒಳಗೆ ನಿಮಗೆ ಭದ್ರಕಾಳಿ ಅಮ್ಮನವರ ಮೂರ್ತಿ, ಅದು ಕೂಡ ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ. ಅದು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಇಲ್ಲಿ ಬಂದೇ ನೋಡಬೇಕು ಸ್ನೇಹಿತರೆ. ಅಷ್ಟು ಸುಂದರವಾದ ಭದ್ರಕಾಳಿ ಅಮ್ಮನವರ ಮೂರ್ತಿ ನೋಡಿ. ನಾನು ಮತ್ತೆ ಹತ್ತಿರದಿಂದ ತೋರಿಸುವ ಪ್ರಯತ್ನ ಮಾಡ್ತೀನಿ. ಎತ್ತರವಾದಂಥ ಆ ಗುಡಿಯ ಮೇಲೆ ಮರದ ಕೆಲಸ, 2 ತೂಗು ಗಂಟೆಯನ್ನು ಕೂಡ ಹಾಕಿದ್ದಾರೆ. ದೊಡ್ಡದಾದ ಪ್ರಭಾವಳಿ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಅಮ್ಮನವರ ಆ ಮೂರ್ತಿ. ಅದ ನಂತರ ನಾವು ಮತ್ತೆ ಮುಂದೆ ಹೋಗುವ. ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೊರಬದಿಯಿಂದ ತೋರಿಸಿದಂಥ ಆ ಬಾಗಿಲು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಈ ಸುತ್ತಿನಲ್ಲಿ ಮತ್ತೊಮ್ಮೆ ನಿಮಗೆ ಆ ಗರ್ಭಗುಡಿಯ ದರ್ಶನ, ಮೇಲೆ ಹಾಕಿರುವಂಥ ಆ ಮರದ ಕೆತ್ತನೆಯ ಸೌಂದರ್ಯ, ಆ ಶಿಲೆಕಲ್ಲಿನ ಮೇಲೆ ಮಾಡಿರುವಂಥ ಆ ಆಕಾರಗಳು, ಆ ಅಭಿಷೇಕ ಮಾಡಿದಂಥ ನೀರು, ಆ ಜಲಧಾರೆ ಬರುವಂಥ ಜಾಗ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಬಹಳ ಸಂತೋಷ ಆಯಿತು ದೇವಸ್ಥಾನ ನೋಡಿ. ಅದರಲ್ಲಿ ಒಂದು ಹಿತ್ತಾಳೆಯ ಪಾತ್ರೆ ಕೂಡ ಇಟ್ಟಿದ್ದಾರೆ. ಆ ಜಲಧಾರೆ ಆ ಹಿತ್ತಾಳೆ ಪಾತ್ರೆಗೆ ಬಿದ್ದು ಮತ್ತೆ ಸೀದಾ ಅದರ ಸ್ಥಳಕ್ಕೆ ಅದು ಹೋಗ್ತದೆ ಅಂತ ಕಾಣ್ತದೆ. ಯಾವುದೇ ರೀತಿಯಾದ ಗಲೀಜಾಗೋದಿಲ್ಲ ನೋಡಿ. ಇಲ್ಲಿ ಒಂದು ಒಳಬದಿಯನ್ನೇ ಒಂದು ತುಳಸಿ ಬೃಂದಾವನ, ಹಾಗೆ ಒಂದು ತೀರ್ಥ ಬಾವಿ, ಅದರ ಮೇಲೆ ಆ ರಾಟೆ ಸಿಕ್ಕಿಸ್ಲಿಕ್ಕೆ ಒಂದು ನವಿಲಿನ ಆಕಾರದ ಕಲ್ಲಿನಿಂದನೇ ಮಾಡಿರುವಂತಹ ಕಂಬಗಳು. ದೂರದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಎಷ್ಟು ಸುಂದರವಾಗಿ, ಎಷ್ಟು ಪ್ರಶಾಂತವಾದ ಸ್ಥಳ, ಎಷ್ಟು ಪ್ರಶಾಂತವಾದಂಥ ಈ ದೇವಸ್ಥಾನ. ಬಹಳ ಸಂತೋಷ ಆಯಿತು ಸ್ನೇಹಿತರೆ ಇದನ್ನು ನೋಡಿ. ನಿಮಗೆ ಕೂಡ ತೋರಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ, ಅದು ನನ್ನ ಪುಣ್ಯ. ಇಲ್ಲಿರುವ ಈಶ್ವರನ ಲಿಂಗವು ಸ್ವಯಂಭೂ ಸ್ನೇಹಿತರೆ. ಬಹಳ ವರ್ಷಗಳ ಹಿಂದೆ ಇಲ್ಲಿ ಈಶ್ವರನ ಲಿಂಗ ಸಿಕ್ಕಿತು. ಅದರ ನಂತರ ಇದೇ ಜಾಗದಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿದ್ರಂತೆ. ಅದರ ನಂತರ ಬಹಳ ವರ್ಷಗಳ ನಂತರ ಇತ್ತೀಚೆಗೆ ಒಂದು 2-3 ವರ್ಷದ
ಹಿಂದೆ ಇದನ್ನು ಊರಿನ ಹಿರಿಯರು, ಮುಖಂಡರು ಹಾಗೆ ಬಹಳಷ್ಟು ಜನ ಶ್ರಮಪಟ್ಟು ಆಸೆಯಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಇಲ್ಲಿರುವ ಒಬ್ಬರು ಮೇಲ್ವಿಚಾರಕರು ಹೇಳಿದರು ಸ್ನೇಹಿತರೆ. ನೋಡಿ, ನಿಮಗೆ ಈಗ ಆ ತೀರ್ಥ ಮಂಟಪದಲ್ಲಿ ಕೂಡ ಇರುವಂಥ ಆ ಸುಂದರವಾದ ಆ ಮರದ ಕೆತ್ತನೆಯನ್ನು ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಮೇಲೆ ಲೈಟಿನ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಬೆಳಕಿನ ಭಾವ ಸ್ವಲ್ಪ ಕಮ್ಮಿಯಾಗಿ ಕಾಣ್ತದೆ. ಆದರೂ ಯಾವುದೇ ರೀತಿಯಾದ ತೊಂದರೆ ಆಗಲಿ ಸಮಸ್ಯೆ ಆಗಲಿ ಇಲ್ಲ ಸ್ನೇಹಿತರೆ. ಇಲ್ಲಿರೋ ಭಟ್ರು ಪೂಜೆ ಮಾಡಿ ನನಗೆ ಪ್ರಸಾದವನ್ನು ಕೊಟ್ಟು ಆಶೀರ್ವಾದವನ್ನು ಕೂಡ ಮಾಡಿದರು. ಒಳಬದಿಯಿಂದ ಕೂಡ ಆ ಮುಚ್ಚಿಗೆಯನ್ನು ನೋಡಿ ಎಷ್ಟು ಚೆಂದವಾಗಿ ಕಾಣ್ತಾ ಉಂಟು. ಮೇಲಿನ ಮಾಡು ಕೂಡ ಅಷ್ಟೇ ಸುಂದರವಾಗಿ ಕಾಣ್ತಾ ಉಂಟು ಸ್ನೇಹಿತರೆ. ಇಲ್ಲಿ ನೋಡಿ, ಆ ದೀಪದ ಕಂಬ ಎಷ್ಟು ಸುಂದರವಾದ ಅಂತ ಕಂಬ, ಸುಮಾರು 7 ಅಡಿ ಎತ್ತರ ಇದ್ದಾಗೆ ಕಾಣ್ತಾ ಉಂಟು ಸ್ನೇಹಿತರೆ. ಅದರ ಮೇಲೆ ಒಂದು ನಂದಿಯ ವಿಗ್ರಹ ಕೂಡ ಉಂಟು, ಅದು ಕೂಡ ಬಹಳ ಚಂದವಾಗಿ ಕಾಣ್ತಾ ಉಂಟು. ಇಲ್ಲಿರುವ ಮಹಾಲಿಂಗೇಶ್ವರ ಬಹಳ ಶಕ್ತಿಶಾಲಿ ಮಹಾಲಿಂಗೇಶ್ವರ ಅಂತ ಭಟ್ರು ಹೇಳಿದ್ರು. ಭಕ್ತರು ಏನೇ ಕೇಳಿದ್ರು ಶೀಘ್ರದಲ್ಲೇ ವರ ಕೊಡುವಂಥ ಆ ಈಶ್ವರ ಬಹಳ ಕಾರ್ಮಿಕವಾದ ಸ್ಥಳ ಅಂತ ಹೇಳಿದ್ರು ಸ್ನೇಹಿತರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಈಶ್ವರನ ದರ್ಶನ. ಈಗ ಈ ತೀರ್ಥ ಮಂಟಪದ ಒಳಗಿಂದ ಆ ದೇವರ ವಿಗ್ರಹ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಸ್ನೇಹಿತರೆ. ಒಂದು ಪ್ರಭಾವಳಿ, ಅದರ ಮೇಲೆ ಇರುವಂಥ ಆ ಜಲಧಾರೆಯ ಒಂದು ಪಾತ್ರೆ, ಎದುರಲ್ಲಿ ತೀರ್ಥ ಮಂಟಪ, ಆ ಈಶ್ವರನ ಲಿಂಗದ ಎದುರು ನಂದಿ, ಆ ನಂದಿಯ ಬದಿಯಲ್ಲೇ ಒಂದು ದೀಪ, ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮತ್ತಷ್ಟು ನಾವು ಇಂಥದೇ ದೇವಸ್ಥಾನದ ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗ್ತದೆ. ನಿಮ್ಮ ಬೆಂಬಲ ಸದಾ ನಮಗೆ ಇರಲಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸ್ನೇಹಿತರೆ. ನೋಡಿ, ಆ ದೂರದಲ್ಲಿ ಆ ದೇವರ ಬಿಂಬ, ಆ ಬದಿಯಲ್ಲಿರುವಂಥ ಗಣಪತಿಯ ಆ ಗುಡಿ, ಆ ಬದಿಯಲ್ಲಿರುವಂಥ ಭದ್ರಕಾಳಿ ಅಮ್ಮನವರ ಗುಡಿ ನೋಡಲಿಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿಗೆ ಬನ್ನಿ, ನೀವು ಬನ್ನಿ, ನಿಮ್ಮವರನ್ನು ಕರ್ಕೊಂಡು ಬನ್ನಿ. ಬಹಳಷ್ಟು ಜನಕ್ಕೆ ಹೇಳಿ ಇಂಥ ಒಂದು ದೇವಸ್ಥಾನ, ಸುಂದರವಾದ ದೇವಸ್ಥಾನ ನೋಡೋದಕ್ಕೆ ಬನ್ನಿ ಸ್ನೇಹಿತರೆ. ಇಲ್ಲಿ ವರ್ಷಾವಧಿ ಜಾತ್ರೆ, ಶಿವರಾತ್ರಿ ಹಾಗೆ ಬಹಳಷ್ಟು ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ ಅಂತ ಇಲ್ಲಿಯ ಭಟ್ರು ನಮಗೆ ಹೇಳಿದರು. ಹಾಗೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವ, ದೀಪೋತ್ಸವ ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರು. ಶಿವರಾತ್ರಿ ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾರಂತೆ. ಹಾಗೆ ದೇವರಿಗೆ ವಿಶೇಷ ಪೂಜೆ, ಹಾಗೆ ಶತರುದ್ರಾಭಿಷೇಕ, ಹೀಗೆ ಭಜನಾ ಕಾರ್ಯಕ್ರಮಗಳು ಯಾವಾಗಲೂ ಈ ದೇವಸ್ಥಾನದಲ್ಲಿ ನಡೀತಾನೆ ಇರ್ತದೆ ಅಂತ ಹೇಳಿದ್ರು. ನೋಡಿ, ಈಗ ನಾವು ಹೊರಗೆ ಹೋಗಲಿಕ್ಕೆ ಹೊರಟಿದ್ದೇವೆ. ಈಗ ಆ ಒಳಗಿನಿಂದ ಆ ದೇವಸ್ಥಾನದ ಮರದ ಬಾಗಿಲನ್ನು ನೋಡಿ, ಎಷ್ಟು ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಚಂದದಲ್ಲಿ ಅದನ್ನು ಕೆತ್ತಿದ್ದಾರೆ. ಎಷ್ಟು ಸಂತೋಷ ಆಗ್ತದೆ ಸ್ನೇಹಿತರೆ ಅದನ್ನು ನೋಡುವಾಗ. ನೋಡಿ, 2 ದ್ವಾರ ಎತ್ತರವಾದಂಥ ಆ ದ್ವಾರದಲ್ಲಿರುವಂಥ ಆ ಮರದ ಬಾಗಿಲು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಬಹಳಷ್ಟು ನಂದಿ ಚಿತ್ರ, ನಾಗನ ಚಿತ್ರ, ಹಾಗೆ ಈಶ್ವರನ ತ್ರಿಶೂಲ, ಬಹಳಷ್ಟು ಸೂರ್ಯ, ಚಂದ್ರ ಎಲ್ಲವನ್ನೂ ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ. ನಾವೀಗ ಹೊರಬದಿಗೆ ಹೋಗುವ. ಹೊರಬದಿಯಿಂದ ನೋಡಿ, ಆ ಮರದ ಕೆತ್ತನೆ ಮತ್ತೊಮ್ಮೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಉಂಟು. ಈಗ ಎಷ್ಟು ಸುಂದರವಾಗಿ ಕಾಣ್ತದೆ ನೋಡಿ. ಬಹಳ ಚಂದದ ದೇವಸ್ಥಾನ ಸ್ನೇಹಿತರೆ. ಆ ದೇವಸ್ಥಾನದ ಒಳಬಾಗಿಲಿಂದ ಆ ಬಲಿಪೀಠದ ಕಲ್ಲು, ಆ 2 ಕಂಬಗಳು, ಹಾಗೆ ಅದರ ಎದುರಿರುವಂಥ ಆ ಧ್ವಜಸ್ತಂಭ ಬಹಳ ಸುಂದರವಾದ ನೋಟ. ಇಲ್ಲಿ ಕೂಡ 5 ಮೆಟ್ಲನ್ನು ಇಳಿದು ಕೆಳಗೆ ಹೋಗಲಿಕ್ಕೆ ಮಾಡಿದ್ದಾರೆ.
ನಾವೀಗ ಆ ಸುಂದರವಾದ ದೃಶ್ಯವನ್ನು ನೋಡುವ. ಎಷ್ಟು ಸುಂದರವಾದ ದೃಶ್ಯ, ಎಲ್ಲಿವರೆಗೂ ನಾವು ನೋಡ್ತೇವೋ, ಕಣ್ಣು ಹಾಯಿಸ್ತೇವೋ ಅಲ್ಲಿವರೆಗೂ ನಾವು ಈ ಸುಂದರ ದೃಶ್ಯವನ್ನು ನೋಡ್ಬೋದು. ಯಾವುದೇ ರೀತಿಯಾದ ಒಂದು ಬಿಲ್ಡಿಂಗ್ನ ಅಡ್ಡ ಇಲ್ಲ, ಖಾಲಿ ಮರಗಳೇ ಕಾಣ್ತದೆ. ಎಷ್ಟು ಎತ್ತರದಲ್ಲಿ ಕೂತ್ಕೊಂಡು ಆ ಈಶ್ವರ ಇಡೀ ಊರನ್ನು ನೋಡಿದಾಗೆ ನನಗೆ ಭಾಸ ಆಗ್ತಾ ಉಂಟು. ನೋಡಿ, ಆ ಮೇಲಿನಿಂದ ನೋಡಿದರೆ ಕೆಳಗೆ ಮೆಟ್ಟಿಲುಗಳು ನೋಡಿ ಎಷ್ಟು ದೂರದವರೆಗೂ ನಾವು ನೋಡ್ಬೋದು. ನಾವು ಎಷ್ಟು ಮೇಲೆ ಇದ್ದೇವೆ ಅಂತ ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಎಲ್ಲಿ ನೋಡಿದರೂ ಬಹಳ ಸುಂದರವಾದ ಹಸಿರಿನ ಸಸ್ಯಗಳೇ ಕಾಣ್ತದೆ. ಬಹಳ ಸುಂದರವಾದ ದೇವಸ್ಥಾನ ಸ್ನೇಹಿತರೆ. ಭಕ್ತರು, ಯಾತ್ರಾರ್ಥಿಗಳು ಬಂದು ಭೇಟಿ ಕೊಡಿ. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ. ಒಳ್ಳೆಯದಾಗಲಿ.